ಹಾಗಾದ್ರೆ ಈ ಮೆಟ್ರೋ ಪ್ರಯಾಣದ ದರವನ್ನ ಏರಿಸುವುದು, ಇಳಿಸುವುದು, ಪರಿಷ್ಕರಣೆ ಮಾಡುವುದು ಯಾರ ಕೈಯಲ್ಲಿರುತ್ತೆ? ರಾಜ್ಯ ಸರ್ಕಾರದ ಪಾತ್ರ ಏನು, ಹಾಗೆ ಕೇಂದ್ರ ಸರ್ಕಾರದ ಪಾತ್ರ ಏನು? ನಮ್ಮ ಮೆಟ್ರೋ ಟಿಕೆಟ್ ಪ್ರೈಸ್ ಪಾಲಿಟಿಕ್ಸ್ ಅಂತೂ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲೂ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣ ಆಗಿದೆ ಮೆಟ್ರೋ ದರವನ್ನ ಏರಿಕೆ ಮಾಡುವ ವಿಚಾರ. ಅಸಲಿಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡೋದು ಯಾರು, ಪರಿಷ್ಕರಣೆ ಮಾಡೋದು ಯಾರು, ಟಿಕೆಟ್ ದರ ಹೆಚ್ಚಳದಲ್ಲಿ ಯಾವ ಸರ್ಕಾರದ ಪಾಲು ಎಷ್ಟು? ರಿಪಬ್ಲಿಕ್ ಬಳಿ ಮೆಟ್ರೋ ದರ ಏರಿಕೆ ಹಿಂದಿನ ಪಕ್ಕಾ ಮಾಹಿತಿ. ನಮ್ಮ ಮೆಟ್ರೋ ಟಿಕೆಟ್ ಪ್ರೈಸ್ ಪಾಲಿಟಿಕ್ಸ್ ದಗದಗ ಅಂತ ಹೇಳಿ ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದ್ರೆ, ಮೆಟ್ರೋ ದರವನ್ನ ಪರಿಷ್ಕರಣೆ ಮಾಡೋದು ಯಾರು ಅನ್ನುವಂಥ ಪಕ್ಕಾ ಮಾಹಿತಿಯನ್ನ ರಿಪಬ್ಲಿಕನ್ನ ನಿಮ್ಮ ಮುಂದೆ ಕೊಡುತ್ತೆ. ಯಾರ ಜವಾಬ್ದಾರಿ ಇದು, ಯಾರಿದರ ಮುತುವರ್ಜಿ ವಹಿಸ್ತಾರೆ ಎಲ್ಲವೂ ಕೂಡ ನೋಡಿ. ಮೆಟ್ರೋ ಟಿಕೆಟ್ ದರ ನಿಗದಿಗೂ ಕೂಡ ಪ್ರತ್ಯೇಕವಾದಂತ ಒಂದು ಸಮಿತಿ ಇದೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ ಎಫ್ಎಫ್ಸಿ ನೇಮಕ ಮಾಡ್ತಾರೆ. ಮೆಟ್ರೋ ಟಿಕೆಟ್ ದರ ನಿಗದಿ ಸಮಿತಿಗೆ 3 ಜನ ಸದಸ್ಯರಿರ್ತಾರೆ. ಕೇಂದ್ರದಿಂದ ಒಬ್ರು, ರಾಜ್ಯದಿಂದ ಒಬ್ರು, ತಲಾ ಓರ್ವ ಪ್ರತಿನಿಧಿಗಳಿರ್ತಾರೆ. ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿರ್ತಾರೆ. ಪ್ರತ್ಯೇಕವಾದಂತ ಸಮಿತಿಗೆ ನ್ಯಾಯಮೂರ್ತಿಗಳೊಬ್ರು, ನಿವೃತ್ತ ನ್ಯಾಯಮೂರ್ತಿಗಳೊಬ್ರು ಅದರ ನೇತೃತ್ವವನ್ನ ವಹಿಸಿರ್ತಾರೆ. ಕೇಂದ್ರದಿಂದ ಒಬ್ರು ಪ್ರತಿನಿಧಿ ಇದ್ರೆ, ರಾಜ್ಯದಿಂದಲೂ ಕೂಡ ಒಬ್ರು ಪ್ರತಿನಿಧಿ ಇರ್ತಾರೆ. ಇವರೆಲ್ಲರೂ ಕೂಡ ತೀರ್ಮಾನ ಮಾಡಿದಾಗ ಮಾತ್ರ ಬಿಎಂಆರ್ಸಿಎಲ್ ಮೆಟ್ರೋ ದರವನ್ನ ಪರಿಷ್ಕರಣೆ ಮಾಡುತ್ತೆ. ಇದರಲ್ಲಿ ಯಾರೊಬ್ರು ಕೂಡ ಇದು ಸರಿಯಲ್ಲ ಈ ಹೊತ್ತಿಗೆ ಅನ್ನೋದನ್ನ ಹೇಳಿದ್ರು ಕೂಡ ಬಹುಶಃ ಬಿಎಂಆರ್ಸಿಎಲ್ ಅಂತ ತೀರ್ಮಾನವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಇವರೆಲ್ಲರೂ ಕೂಡ ಒಟ್ಟಾಗಿ ತೀರ್ಮಾನ ಮಾಡಿಯೇ ಮೆಟ್ರೋ ದರವನ್ನ ಪರಿಷ್ಕರಣೆ ಮಾಡ್ತಾರೆ. ರಾಜ್ಯ ಸರ್ಕಾರ ನನ್ನ ಪಾತ್ರ ಏನೂ ಇಲ್ಲ, ಕೇಂದ್ರ ಸರ್ಕಾರ ನನ್ನ ಪಾತ್ರ ಏನೂ ಇಲ್ಲ, ಎಲ್ಲವೂ ಕೂಡ ಬಿಎಂಆರ್ಸಿಎಲ್ ಮಾತ್ರ ಅಂತ ಹೇಳಿ ಹೇಳಕ್ ಸಾಧ್ಯವೇ ಇಲ್ಲ ಇದು. ಯಾಕಂತ ಹೇಳಿದ್ರೆ ಕೇಂದ್ರದ ಒಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ, ಹಾಗೆ ರಾಜ್ಯದ ಒಬ್ರು ಕರೆಸ್ಪಾಂಡೆಂಟ್ ಇರ್ತಾರೆ. ಹೀಗೆಲ್ಲ ಇರುವಾಗ ಕೇಂದ್ರ ಮತ್ತು ರಾಜ್ಯದ ತೀರ್ಮಾನದ ನಂತರವೇ ಮೆಟ್ರೋ ದರದ ಏರಿಕೆ ಅಥವಾ ಇಳಿಕೆ, ಪರಿಷ್ಕರಣೆ ಇದೆಲ್ಲವೂ ಕೂಡ ಸಾಧ್ಯವೇ ಹೊರತು ಇವರಿಗೆ ತಿಳಿಯದೆ ಏನು ಕೂಡ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇವರ ನಿರ್ಧಾರಕ್ಕೆ ಬಿಟ್ಟಿರುವಂತಹ ವಿಚಾರ ಆಗಿರೋದ್ರಿಂದಾಗಿ ಇವರಿಗೂ ಕೂಡ ಆ ಸಾಧ್ಯತೆಗಳಿರುತ್ತೆ. ಮೆಟ್ರೋ ದರವನ್ನ ಏರಿಕೆ, ಇಳಿಕೆ, ಪರಿಷ್ಕರಣೆ ಎಲ್ಲವೂ ಕೂಡ. ಎಫ್ಎಫ್ಸಿಯಲ್ಲಿ ಪ್ರಯಾಣಿಕರ ಪರವಾದ ಪ್ರತಿನಿಧಿಯೇ ಇಲ್ಲ. ಸರ್ಕಾರ ಬಿಎಂಆರ್ಸಿಎಲ್ ಪರವಾಗಿಯೇ ದರ ಏರಿಕೆ ಆಗ್ತಿದೆ ಹೊರತಾಗಿ ಜನಸಾಮಾನ್ಯರು, ಪ್ರಯಾಣಿಕರ ಪರವಾದ ಪ್ರತಿನಿಧಿಯೇ ಇಲ್ಲ. ಬಿಎಂಆರ್ಸಿಎಲ್ಗೆ ಸಂಗ್ರಹವಾದ ದುಡ್ಡಿತ್ತಲ್ಲ, ಅದು ಬಿಎಂಆರ್ಸಿಎಲ್ಗೆ ಮಾತ್ರವಲ್ಲ, ರಾಜ್ಯಕ್ಕೂ ಕೇಂದ್ರಕ್ಕೂ ಸಂದಾಯವಾಗುತ್ತೆ. 20% ರಾಜ್ಯ, ಕೇಂದ್ರ, ಇನ್ನು 60% ಬಿಎಂಆರ್ಸಿಎಲ್ಗೆ. ಆದ್ರೆ ಪ್ರಯಾಣಿಕರ ಪರವಾದ ಪ್ರತಿನಿಧಿ ಯಾರು ಕೂಡ ಇಲ್ಲದೆ ಇರೋದು ದುರ್ದೈವ. ಸರ್ಕಾರ ಬಿಎಂಆರ್ಸಿಎಲ್ ಇದ್ರ ನಡುವೆ 20-20-60 ಅನುಪಾತದಲ್ಲಿ ಮೆಟ್ರೋ ಲಾಭ ಇದೆಯಲ್ಲ, ಮೆಟ್ರೋ ಟಿಕೆಟ್ನ ದರದ ಪರಿಷ್ಕರಣೆಯಿಂದ ಬರುವಂತ ಹಣದ ಲಾಭ ಇದೆಯಲ್ಲ, ಅದೆಲ್ಲವೂ ಕೂಡ ಹಂಚಿ ಹೋಗುತ್ತೆ. ಜನಸಾಮಾನ್ಯರ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಈ ಸಮಿತಿ ಒಳಗಡೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸತ್ತಾರ್, ಈ ಎಫ್ಎಫ್ಸಿ ಅಂತ ಹೇಳಿದ್ರೆ ಏನು, ಹಾಗೆ ಈ ಯಾವ ಅನುಪಾತದಲ್ಲಿ ಈ ಬಿಎಂಆರ್ಸಿಎಲ್ಗೆ ಹಣ ಸಂದಾಯ ಆಗುತ್ತೆ, ಮತ್ತೆ ದರ ಏರಿಸುವಲ್ಲಿ, ಪರಿಷ್ಕರಣೆ ಮಾಡುವಲ್ಲಿ ಯಾರ್ಯಾರ ಪಾತ್ರ ಎಷ್ಟೆಷ್ಟಿರುತ್ತೆ ಸತ್ತಾರ್? ರಂಜಿತ್, ಎಫ್ಎಫ್ಸಿ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ, ಅಂದ್ರೆ ದರ ನಿಗದಿ ಸಮಿತಿ. ಈ ಒಂದು ಸಮಿತಿ ಅಂದ್ರೆ 2024ರಲ್ಲಿ ರಚನೆ ಆಗುತ್ತೆ. ಅದರ ರಚನೆ ಆಗೋದಕ್ಕೆ ಎಫ್ಎಫ್ಸಿ ಕಮಿಟಿಲಿರುವಂತಹ ಕೊಟ್ಟಿರುವ ಉತ್ತರ ಏನಂದ್ರೆ, ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಎಫ್ಎಫ್ಸಿ ಅನ್ನು ರಚನೆ ಮಾಡುತ್ತೆ. ಅದಕ್ಕೆ ಮುಖ್ಯಸ್ಥರನ್ನಾಗಿ ಮದ್ರಾಸ್ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಆರ್ ತಾರಣಿ ಅವರನ್ನು ನೇಮಕ ಮಾಡುತ್ತೆ. ತದನಂತರದಲ್ಲಿ ಇಬ್ಬರು ನೇಮಕ ಆಗ್ತಾರೆ. ಅಂದ್ರೆ ಒಬ್ಬರು ಕೇಂದ್ರ ನಗರಾಭಿವೃದ್ಧಿ ಮತ್ತು ಹಣಕಾಸು ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆಗಿರುವಂತಹ ಸತ್ಪಾಲ್ ಸಿಂಗ್ ಅವರನ್ನು ನೇಮಕ ಮಾಡ್ತಾರೆ. ಇನ್ನು ರಾಜ್ಯ ಸರ್ಕಾರ ಇಲ್ಲಿರುವಂತಹ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಮುಖ್ಯ ಸಹಾಯಕ ಕಾರ್ಯದರ್ಶಿ ಆಗಿರುವಂತಹ ಕೆಎನ್ ರಮಣರೆಡ್ಡಿ ಅವರನ್ನು ನೇಮಕ ಮಾಡುತ್ತೆ. ಈ ಮೂವರ ಇರುವಂತಹ ಸಮಿತಿ ಏನು ಬರುತ್ತೆ, ಮೊದಲೇ ರಾಜ್ಯಕ್ಕೆ ಬಂದು ಇಲ್ಲಿರುವಂತಹ ತಂತ್ರಜ್ಞಾನ ಟೆಕ್ನಿಷಿಯನ್ ಆಗಿರಬಹುದು, ಇವರ ಮಾಹಿತಿಯನ್ನು ಕಲೆ ಹಾಕುತ್ತೆ. ಜೊತೆಗೆ ಜನಾಭಿಪ್ರಾಯ ಕೂಡ, ಅಂದ್ರೆ ಪ್ರಯಾಣಿಕರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕುತ್ತೆ. ಇದೇ ಕಾರಣಕ್ಕೆ 2024ರ ಜುಲೈನಲ್ಲಿ ಖುದ್ದು ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸುತ್ತೆ. ನಾವು ಈ ರೀತಿಯಲ್ಲಿ ದರವನ್ನು ಏರಿಕೆ ಮಾಡ್ತೀವಿ, ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಮಾಡುತ್ತೆ. ಜನರ ಅಭಿಪ್ರಾಯ, ಪ್ರಯಾಣಿಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುತ್ತೆ. ಈ ಪ್ರಯಾಣಿಕರ ಅಭಿಪ್ರಾಯ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ
70ರಷ್ಟು ಜನರು ವಿರೋಧ ಮಾಡಿದ್ರೆ 30ರಷ್ಟು ಜನರು ಮೆಟ್ರೋ ದರ ಏರಿಕೆಗೆ ಒಪ್ಪಿದ್ರು ಅಂತ ಖುದ್ದು ಫೇರ್ ಫಿಕ್ಸೇಷನ್ ಕಮಿಟಿ ತದನಂತರದಲ್ಲಿ ರಿಪೋರ್ಟ್ ಅನ್ನು ಕೊಡುತ್ತೆ. ನಾವು ಯಾವ ಕಾರಣಕ್ಕಾಗಿ ದರವನ್ನು ಏರಿಕೆ ಮಾಡ್ತಾ ಇದ್ದೀವಿ, ಈ ದರ ಏರಿಕೆ ಎಷ್ಟು ಅನಿವಾರ್ಯತೆ ಇದೆ, ಇದ್ರ ಅಂದ್ರೆ BMRC ಮುಂದಿನ ಪ್ಲಾನ್ ಗಳೇನಿದೆ, ಹೊಸ ಲೈನ್ಗಳು ಎಲ್ಲೆಲ್ಲಿ ಓಪನ್ ಆಗುತ್ತೆ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಲ್ಲವನ್ನೂ ಕೂಡ ತನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿ 2 ಸರ್ಕಾರಕ್ಕೂ ಕೊಡುವಂತಹ ಕೆಲಸವನ್ನು ಇದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡುತ್ತೆ. ತದನಂತರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಅಂದ್ರೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಹಾಗೂ ರಾಜ್ಯದಲ್ಲಿರುವಂತಹ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿರುವಂತಹ ಒಬ್ಬ ಪ್ರತಿನಿಧಿ ಒಪ್ಪಿನೇ ಈ ಒಂದು ರಚನೆ ಆಗಿರುವಂತದ್ದು, ಜೊತೆಗೆ ದರ ಏರಿಕೆ ಆಗಿರುವಂತದ್ದು. ಇಲ್ಲಿ ಪ್ರಶ್ನೆ ಇರೋದು, ಕಳೆದ ವರ್ಷ 2025ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸರಿಸುಮಾರು 70ರಿಂದ 90ರಷ್ಟು ದರ ಏರಿಕೆ ಆಗಿತ್ತು. ಇದೇ ಅವೈಜ್ಞಾನಿಕ ಅಂತ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಅವತ್ತು ರಾಜಕೀಯ ಜಟಾಪಟಿ ನಡೆದಿತ್ತು. ಇದರಂತೆ ಅಂದ್ರೆ ವಾಡಿಕೆಯಿಂದ ಪ್ರತಿ ವರ್ಷ ಮಾಡಬೇಕು ಅಂತ ಈ ಹಿಂದೆ ದರ ಫೇರ್ ಫಿಕ್ಸೇಷನ್ ಕಮಿಟಿ ಜೊತೆಗೆ ಅಭಿಪ್ರಾಯ ಪಟ್ಟಂತಹ ಕಾರಣಕ್ಕಾಗಿ ಈ ವರ್ಷ ಮತ್ತೆ ಫೆಬ್ರವರಿಯಲ್ಲಿ ಮತ್ತೆ 5% ಏರಿಕೆ ಮಾಡಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್. ಮೆಟ್ರೋ ಪ್ರಯಾಣವನ್ನ ಬಹುತೇಕ ವಿದ್ಯಾರ್ಥಿಗಳೇ ಅವಲಂಬಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಟ್ರಾಫಿಕ್ ಜಂಜಾಟದ ನಡುವೆ ಸರಿಯಾದ ಸಮಯಕ್ಕೆ ಕಾಲೇಜಿಗೋ ಅಥವಾ ಸ್ಕೂಲ್ಗೋ ಹೋಗ್ಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಬಹುತೇಕ ಮೆಟ್ರೋ ಪ್ರಯಾಣವನ್ನ ಅವಲಂಬಿಸಿದ್ದಾರೆ. ಈಗ ಮೆಟ್ರೋ ಪ್ರಯಾಣದ ದರವನ್ನ, ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ವಿದ್ಯಾರ್ಥಿಗಳಿಗೆ ಬಹಳ ಆಘಾತವಾಗಿದೆ, ಹೊರೆಯಾಗಿದೆ ಕೂಡ. ಹೀಗಾಗಿ ವಿದ್ಯಾರ್ಥಿಗಳು ಇದನ್ನ ಕಟುವಾಗಿ ಖಂಡಿಸ್ತಾ ಇದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. MG ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಒಂದು, ಇತರೆ ರಾಜ್ಯಕ್ಕೆ ಬೇರೆ ರೂಲ್ಸ್ ಇದೆಯಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲೇ ಹೇಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ, ರಿಪಬ್ಲಿಕ್ ಕನ್ನಡದ ಮುಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳು. ಕರ್ನಾಟಕಕ್ಕೆ ಒಂದು ರೂಲ್ಸು, ಒಂದು ಟಿಕೆಟ್ ದರ, ಬೇರೆ ರಾಜ್ಯಕ್ಕೆ ಮತ್ತೊಂದು ಟಿಕೆಟ್ ದರ ಇದೆಯಾ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ. MG ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಇದೀಗ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಸಡನ್ ಆಗಿ ವರ್ಷಕ್ಕೆ 2 ಬಾರಿ ಮೆಟ್ರೋ ದರ ಏರಿಕೆ ಆಗಿದೆ. ಹೀಗಾಗಿ ನಮಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಒಂದ್ ಕಡೆ MG ರೋಡ್ ಮೆಟ್ರೋ ಸ್ಟೇಷನ್ ಮುಂದೆ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಕಾರ್ಯ ನೋಡ್ತಿರ್ಬೋದು. ಯಾಕಂದ್ರೆ ಇವರೆಲ್ಲ ಸುತ್ತಮುತ್ತ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದೀಗ ವರ್ಷಕ್ಕೆ 2 ಬಾರಿ ಜಾಸ್ತಿ ಆಗಿದೆ. ಹೀಗಾಗಿ ನಮಗೆ ತಿಂಗಳಿಗೆ 2,000 3,000 ರೂಪಾಯಿ ಇದಕ್ಕೆ ಮೆಟ್ರೋಗೆ ಹೋಗುತ್ತೆ. ಹೀಗಾಗಿ ನಮಗೆ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಹೀಗಾಗಿ ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡಿಸ್ತೀನಿ, ಅವ್ರನ್ನೇ ಕೇಳ್ತೀನಿ ಏನ್ ಹೇಳ್ತಾರೆ ಈ ದರ ವಿಚಾರವಾಗಿ ಅಂತ. ಮೆಟ್ರೋ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಿ ಅಂತ? ಸರ್ ಆಕ್ಚುಲಿ ತುಂಬಾ ಕಷ್ಟ ಆಗ್ತಾ ಇದೆ. ಅಂದ್ರೆ ನನ್ಗೆ ಒನ್ ಟೈಮ್ 60 ರೂಪೀಸ್ ಆಗ್ತಿದೆ, ಮಂತ್ಲಿ 1,500 ರೂಪೀಸ್ ಗಂಟೆ ಖರ್ಚಾಗುತ್ತೆ. ತುಂಬಾ ಪ್ರಾಬ್ಲಮ್. ಅಂದ್ರೆ ನಂಗೆ ಬೇರೆ ಆಲ್ಟರ್ನೇಟಿವ್ಸ್ ಇಲ್ವಲ್ಲ. ಮೆಟ್ರೋ ಟೈಮ್ ಸೇವಿಂಗ್ ಅಂತ ಬರ್ತೀವಿ, ಅದ್ರಲ್ಲಿ ಬೇರೆ ಸರ್ವಿಸ್ ಪ್ರಾಬ್ಲಮ್ ಇದೆ. ಸರ್ವಿಸ್ ಓಕೆ, ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ಬೋದು. ರಶ್ ಅಷ್ಟಿದ್ರು ನಾವು ಕಷ್ಟ ಪಟ್ಕೊಂಡು ಬರ್ತಿದ್ದೀವಿ. ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ. ಇವಾಗ ಫೀಮೇಲ್ ಇಲ್ಲ ಗರ್ಲ್ಸ್ಗಾಗ್ಲಿ ಸ್ಟೂಡೆಂಟ್ಸ್ಗೆ ಫ್ರೀ ಮಾಡಿದ್ದಾರೆ ಬಸ್ಸು. ಅದೇ ತರ ಬಾಯ್ಸ್ ಮಾಡಿದ್ರೆ ಓಕೆ, ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಸಿಗಲ್ಲ. ಮೆಟ್ರೋ ಒಂದೇ ಸೊಲ್ಯೂಷನ್ ಇರೋದು. ಏನಂದ್ರೆ ನಮ್ಗೆ 2-3 hours ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಂತ. ಬರ್ತಿದ್ದಿ ನಾನು ಬರೋದು ಟಿನ್ ಫ್ಯಾಕ್ಟ್ರಿಯಿಂದ, ಟಿನ್ ಫ್ಯಾಕ್ಟ್ರಿ ಟು MG ರೋಡ್. ಇದೇ ನಿಮ್ ಕಾಲೇಜಿನ ಸುತ್ತಮುತ್ತ? ಹೌದು ಸರ್, MG ರೋಡ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್. ಹಾ ಸರ್, ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ರಿ? ಶೋರ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಒಂದು ಆಕ್ಷನ್ ತಗೊಂಡು ಕಡಿಮೆ ಮಾಡಬೇಕು. ನಾವು ಇದು ಹೊಸಕೋಟೆಯಿಂದ ಬರೋದು. ಸೊ ಅಲ್ಲಿಂದ ಹೊಸಕೋಟೆಯಿಂದ ಬಸ್ಸಿಂದ ಬಂದ್ಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ ಒಂದು 1/2 hour 45 minutes ಆಗುತ್ತೆ ಟಿನ್ ಫ್ಯಾಕ್ಟ್ರಿ. ಮತ್ತೆ ಮೆಟ್ರೋ ಆಲ್ಮೋಸ್ಟ್ 1-2 hours ಆಗುತ್ತೆ. ಬಟ್ ಮೆಟ್ರೋ ಯಾಕೆ ಚೂಸ್ ಮಾಡ್ತಾ ಇದೀನಿ ಅಂದ್ರೆ ಬೇಸಿಕ್ ಮೇನ್ ಅಂದ್ರೆ ಏನಂದ್ರೆ ಫಾಸ್ಟ್ ಟೈಮ್ ಜಲ್ದಿ ಬರ್ಬೋದಂತ. ಬಟ್ ಇನ್ನೊಂದು 5% ಇನ್ಕ್ರೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬಸ್ಸೇ ಕಡಿಮೆ, ಬಟ್ ಬಸ್ ಏನಂದ್ರೆ 2-3 hours ಆಗುತ್ತೆ. ಬಟ್ ಸ್ವಲ್ಪ ನೋಡ್ಬೇಕು ಗೌರ್ಮೆಂಟ್ 5% ಇನ್ಕ್ರೀಸ್ ಮಾಡೋ ಬದಲು ಸ್ಟೂಡೆಂಟ್ಸ್ಗೆ ಏನಾರ ಸ್ಟೂಡೆಂಟ್ ಕಾರ್ಡ್ ಬಸ್ಸಲ್ಲಿ ಬಸ್ ಹೆಂಗ್ ಕೊಡ್ತಾರೆ ಹಂಗೆ ಕೊಡಬೇಕು ಮೆಟ್ರೋಗೂ. ಯಾಕಂದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅವಾಗ ಅಂತ ಅಷ್ಟೇ. ಸರ್, ನಾನು ಅಶೋಕ್ ನಗರದಿಂದ ಬರ್ತಾ ಇರೋದು. ಅಲ್ಲಿಂದ ಬೆನಗನಹಳ್ಳಿ ಇಳ್ಕೊಂಡು ಬೆನಗನಹಳ್ಳಿಯಿಂದ ಡೈರೆಕ್ಟ್ ಕಾಲೇಜಿಗೆ ಅಲ್ಲಿಂದ ಬಸ್ ಸ್ವಿಚ್ ಮಾಡಬೇಕು. ಸೊ ಅದೇ ಟ್ರಾವೆಲಿಂಗ್ ಟೈಮ್ ಇಲ್ಲಿಂದ ಬಸ್ಸಲ್ಲಿ ಅಶೋಕ್ ನಗರ್ಗೆ ಹೋದ್ರೆ ನಿಮಗೆ ಗೊತ್ತು ಎಷ್ಟೊತ್ತಾಗುತ್ತೆ ಅಂತ. ಸೊ ಅದೇ ಟ್ರಾವೆಲಿಂಗ್ ಟೈಮ್ನ ಕಟ್ ಡೌನ್ ಮಾಡೋಕ್ಕೆ ನಾನು ಮೆಟ್ರೋ ಯೂಸ್ ಮಾಡ್ತೇನೆ. ಮೆಟ್ರೋ ಪ್ರೈಸ್ ಅದು ಜಾಸ್ತಿ ಆದರೆ ಅದೇ ಸರ್ ತುಂಬಾ ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಏನಾನ ಒಂಚೂರು ಕಮ್ಮಿ ಇಲ್ಲ, ಸ್ಟೂಡೆಂಟ್ಸ್ಗೆ ಏನಾನ ಪಾಸಸ್ ರೀತಿ ಏನಾನ ಕೊಟ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇದಿಷ್ಟೇ ವಿದ್ಯಾರ್ಥಿಗಳ ಮಾತಾಗಿತ್ತು. ಯಾಕಂದ್ರೆ ಇವರು ಡೈಲಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಒಂದ್ ಕಡೆ BMTC ಬಸ್ ಅಲ್ಲಿ ಬರ್ಬೇಕಂದ್ರೆ ತುಂಬಾ ಟ್ರಾಫಿಕ್, ಆ ಟೈಮ್ಗೆ ರೀಚ್ ಆಗಲ್ಲ ಕಾಲೇಜುಗಳಿಗೆ. ಹೀಗಾಗಿ ಮೆಟ್ರೋ ಅವಲಂಬನೆ ಆಗಿದೆ. ಬಟ್ ದರ ಏರಿಕೆ ಮಾಡಿದ್ರೆ ಸರಿಯಲ್ಲ. ಹೀಗಾಗಿ
ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾರು ಮಾಡಿದ್ರೆ ಸಹ ಒಂದ್ ಕಡೆ ದರ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.